ಆರ್ಸಿಬಿ ಅಭಿಮಾನಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಕಲರವ ಆರ್ಸಿಬಿ ಕಲರವ ಆರಂಭ ಆಗಲಿದೆ. ಈ ಹಿಂದಿನ ಕಾಲ್ತುಳಿತದ ದುರಂತದಿಂದಾಗಿ ಸ್ಥಗಿತಗೊಂಡಿದ್ದಂತಹ ಆರ್ಸಿಬಿ ಮ್ಯಾಚ್ಗಳನ್ನ ಮತ್ತೆ ಇದೀಗ ಐಪಿಎಲ್ ಮ್ಯಾಚ್ಗಳನ್ನ ಮತ್ತೆ ಆಡೋದಕ್ಕೆ ಸರ್ಕಾರ ಚಿನ್ನಸ್ವಾಮಿಯಲ್ಲಿ ಆಡೋದಕ್ಕೆ ಪರ್ಮಿಷನ್ ಕೊಡ್ತಾ ಇದೆ. ಬೆಂಗಳೂರಲ್ಲಿ ನಡೆಯಲಿವೆ ಆರ್ಸಿಬಿ ಪಂದ್ಯ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಎರಡು 2026ರ ಐಪಿಎಲ್ ಸೀಸನ್ಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ತವರು ಪಂದ್ಯಗಳನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಲಿದೆ. ಆರ್ಸಿಬಿ ಫ್ರಾಂಚೈಸಿ ಮತ್ತು ರಾಜ್ಯ ಸರ್ಕಾರದ ನಡುವಿನ ವಿವಾದ ಕೊನೆಗೊಂಡಿದೆ. ಮಾರ್ಚ್ ಅಂತ್ಯದಲ್ಲಿ ಐಪಿಎಲ್ ಆರಂಭವಾಗಲಿದೆ. ಆದರೆ ಅದಕ್ಕೂ ಮುನ್ನ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ತವರು ಪಂದ್ಯಗಳನ್ನು ಎಲ್ಲಿ ಆಡಲಿದೆ ಎಂಬುದು ಕೂಡ ಇದುವರೆಗೂ ಖಚಿತವಾಗಿರಲಿಲ್ಲ. ಇದಕ್ಕೆ ಕಾರಣ ಆರ್ಸಿಬಿ ಫ್ರಾಂಚೈಸಿ ಹಾಗೂ ರಾಜ್ಯ ಸರ್ಕಾರದ ನಡುವಿನ ಮುಸುಕಿನ ಗುದ್ದಾಟ. ಇದೀಗ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಂಡಿರುವಂತೆ ಕಾಣ್ತಾ ಇದ್ದು, ಆರ್ಸಿಬಿ ತಂಡ ತನ್ನ ತವರು ಪಂದ್ಯಗಳನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಲು ಕರ್ನಾಟಕ ಸರ್ಕಾರ ಅನುಮತಿ ನೀಡಿದೆ. ಕ್ರಿಕೆಟ್ ಆಟ ಆಡೋದಕ್ಕೆ ಪರ್ಮಿಷನ್ ಕೊಡಬಹುದು, ಆದರೆ ಕಂಡೀಷನ್ಸ್ ಹಾಕಿ ಕೊಡಿ ಅಂತ ಹೇಳಿದ್ದಾರೆ. 35,000ಕ್ಕಿಂತಲೂ ಹೆಚ್ಚು ಜನ ಒಬ್ಬನು ಕೂಡ ಅಲ್ಲಿ ಟಿಕೆಟ್ ಅಂದ್ರೆ ಕೊಡಬಾರ್ದು. 35,000ಕ್ಕಿಂತಲೂ ಹೆಚ್ಚು ಜನ ಅಲ್ಲಿ ಯಾರು ಕೂಡ ಸೇರೋದಕ್ಕೆ ಅವಕಾಶ ಕೊಡಬಾರ್ದು. ಮತ್ತೆ ರಸ್ತೆ ಬದಿನಲ್ಲಿ ಟಿಕೆಟ್ ಎಲ್ಲ ಕೊಡ್ತಾರಲ್ಲ, ಅದೆಲ್ಲ ಕೂಡ ರೆಸ್ಟ್ರಿಕ್ಷನ್ಸ್ ಮಾಡಿ ಬೇರೆ ಬೇರೆ ಕಡೆ ಕೊಡೋದಕ್ಕೆ ಆನ್ಲೈನ್ ಎಲ್ಲ ಬಂದಿದೆಯಲ್ಲ, ಅದನ್ನೆಲ್ಲ ಕೂಡ ಹೇಳಿದ್ದಾರೆ. ಮತ್ತೆ ಯಾವುದೇ ಅಹಿತಕರ ಘಟನೆ ನಡೆದ ರೀತಿ ಕುನ್ಹಾ ಅವರ ವರದಿ ಆಧಾರದ ಮೇಲೆ ಗೃಹ ಮಂತ್ರಿಗಳು ಕ್ರಮ ತಗೊಳ್ತಾರೆ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು, ಸರ್ಕಾರದ ಈ ನಿರ್ಧಾರ ಆರ್ಸಿಬಿ ಅಭಿಮಾನಿಗಳನ್ನ ಸಂತಸದ ಅಲೆಯಲ್ಲಿ ಮಿಂದೇಳುವಂತೆ ಮಾಡಿದೆ. ಐಪಿಎಲ್ 2026 ಮ್ಯಾಚ್ಗಳನ್ನು ಆಡಿಸುವುದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಜ್ಯ ಸಚಿವ ಸಂಪುಟ ತನ್ನ ಒಪ್ಪಿಗೆಯನ್ನು ನೀಡಿದೆ. ಆದರೆ ಷರತ್ತುಗಳನ್ನು ವಿಧಿಸುವ ವಿಶೇಷ ಆದೇಶವನ್ನು ಹೊರಡಿಸಲು ಗೃಹ ಇಲಾಖೆಗೆ ವಹಿಸಲಾಗಿದೆ. ಗೃಹ ಇಲಾಖೆ ಷರತ್ತುಗಳು ಹಾಗೂ ಅವರು ಮಾಡಿಕೊಳ್ಳಬೇಕಾದ ಸಿದ್ಧತೆಗಳು ಎಲ್ಲವುಗಳ ವಿವರವನ್ನು ಆದೇಶದ ಮುಖಾಂತರ ಹೊರಡಿಸುತ್ತಾರೆ. ಚಿನ್ನಸ್ವಾಮಿ ಮೈದಾನದಲ್ಲಿ ಐಪಿಎಲ್ ಪಂದ್ಯಗಳನ್ನು ನಡೆಸಲು ಅನುಮತಿ ನೀಡಿರುವುದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು ಗೃಹ ಇಲಾಖೆ ಜೊತೆ ಗೃಹ ಮಂತ್ರಿ ಪರಮೇಶ್ವರ್ ಸಭೆಯನ್ನು ನಡೆಸಿದರು. ಅದರಂತೆ ಈ ಬಗ್ಗೆ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆದಿದ್ದು, ಎಕ್ಸ್ಪರ್ಟ್ ಕಮಿಟಿ ವರದಿ ಮೇಲೆ ಕ್ಯಾಬಿನೆಟ್ನಲ್ಲಿ ಪಂದ್ಯಗಳನ್ನು ಆಡಿಸಲು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಐಪಿಎಲ್ ಮ್ಯಾಚ್ಗಳಲ್ಲಿ ನಡೆಸೋದಕ್ಕೆ ಒಪ್ಪಿಕೊಂಡು ಕಂಡೀಷನಲ್ ಆಗಿ ನಾವು ಅವರಿಗೆ ಅನುಮತಿಯನ್ನ ಕೊಡಬೇಕು ಅಂತೇಳಿ ಸಂಪುಟ ತೀರ್ಮಾನ ಮಾಡಿದೆ. ಗೃಹ ಇಲಾಖೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾವು ಗೃಹ ಇಲಾಖೆಯಲ್ಲಿ ಏನೆಲ್ಲ ತೀರ್ಮಾನ ಆಗಿದೆ ಮತ್ತು ಏನೆಲ್ಲ ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದಾರೆ ಅದನ್ನ ಒಂದು ಟೈಮ್ ಲೈನ್ ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ಅವರಿಗೆ ಈಗಾಗಲೇ ತಿಳಿಸಿದ್ದೇವೆ. ಅದರ ಆಧಾರದ ಮೇಲೆ ಅನುಮತಿಯನ್ನ ಕೊಡ್ತೇವೆ. ಸರ್ಕಾರದ ಈ ನಿರ್ಧಾರಕ್ಕೆ ಪೂರಕವಾಗಿ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಅವರ ವರದಿಯ ಶಿಫಾರಸುಗಳನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಕೆಎಸ್ಸಿಎ ಕೆಲಸವನ್ನು ಆರಂಭಿಸಿದೆ. ಆ ಪ್ರಕಾರ ಈಗಾಗಲೇ ಕ್ರೀಡಾಂಗಣದಲ್ಲಿ ಕುನ್ಹಾ ವರದಿ ಶಿಫಾರಸು ಮಾಡಿರುವಂತೆ ಕೆಲವೊಂದಿಷ್ಟು ಸೌಕರ್ಯವನ್ನು ಒದಗಿಸಲು ಕೆಲಸವನ್ನು ಮಾಡಲಾಗುತ್ತಿದೆ. ಕಾಲ್ತುಳಿತ ದುರಂತದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡೋದನ್ನೇ ನಿಲ್ಲಿಸಿದ್ದ ಸರ್ಕಾರ ಈಗ ಮತ್ತೆ ಕ್ರಿಕೆಟ್ಗೆ ಅನುಮತಿ ನೀಡಿದೆ. ಈ ಸುದ್ದಿ ಆರ್ಸಿಬಿ ಅಭಿಮಾನಿಗಳಿಗೆ ಖುಷಿಯನ್ನ ತಂದಿದ್ದು, ಆರ್ಸಿಬಿ ಮತ್ತೆ ಬೆಂಗಳೂರಲ್ಲಿ ಐಪಿಎಲ್ನಲ್ಲಿ ತನ್ನ ಕದರನ್ನ ತೋರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರ್ಸಿಬಿ ಅಭಿಮಾನಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಕಲರವ ಆರ್ಸಿಬಿ ಕಲರವ ಆರಂಭ ಆಗಲಿದೆ. ಈ ಹಿಂದಿನ ಕಾಲ್ತುಳಿತದ ದುರಂತದಿಂದಾಗಿ ಸ್ಥಗಿತಗೊಂಡಿದ್ದಂತಹ ಆರ್ಸಿಬಿ ಮ್ಯಾಚ್ಗಳನ್ನ ಮತ್ತೆ ಇದೀಗ ಐಪಿಎಲ್ ಮ್ಯಾಚ್ಗಳನ್ನ ಮತ್ತೆ ಆಡೋದಕ್ಕೆ ಸರ್ಕಾರ ಚಿನ್ನಸ್ವಾಮಿಯಲ್ಲಿ ಆಡೋದಕ್ಕೆ ಪರ್ಮಿಷನ್ ಕೊಡ್ತಾ ಇದೆ.
ಬೆಂಗಳೂರಲ್ಲಿ ನಡೆಯಲಿವೆ ಆರ್ಸಿಬಿ ಪಂದ್ಯ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಎರಡು 2026ರ ಐಪಿಎಲ್ ಸೀಸನ್ಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ತವರು ಪಂದ್ಯಗಳನ್ನ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಲಿದೆ. ಆರ್ಸಿಬಿ ಫ್ರಾಂಚೈಸಿ ಮತ್ತು ರಾಜ್ಯ ಸರ್ಕಾರದ ನಡುವಿನ ವಿವಾದ ಕೊನೆಗೊಂಡಿದೆ. ಮಾರ್ಚ್ ಅಂತ್ಯದಲ್ಲಿ ಐಪಿಎಲ್ ಆರಂಭವಾಗಲಿದೆ. ಆದರೆ ಅದಕ್ಕೂ ಮುನ್ನ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ತವರು ಪಂದ್ಯಗಳನ್ನ ಎಲ್ಲಿ ಆಡಲಿದೆ ಎಂಬುದು ಕೂಡ ಇದುವರೆಗೂ ಖಚಿತವಾಗಿರಲಿಲ್ಲ. ಇದಕ್ಕೆ ಕಾರಣ ಆರ್ಸಿಬಿ ಫ್ರಾಂಚೈಸಿ ಹಾಗೂ ರಾಜ್ಯ ಸರ್ಕಾರದ ನಡುವಿನ ಮುಸುಕಿನ ಗುದ್ದಾಟ. ಇದೀಗ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಂಡಿರುವಂತೆ ಕಾಣ್ತಾ ಇದ್ದು, ಆರ್ಸಿಬಿ ತಂಡ ತನ್ನ ತವರು ಪಂದ್ಯಗಳನ್ನ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಲು ಕರ್ನಾಟಕ ಸರ್ಕಾರ ಅನುಮತಿ ನೀಡಿದೆ. ಕ್ರಿಕೆಟ್ ಆಟ ಆಡೋದಕ್ಕೆ ಪರ್ಮಿಷನ್ ಕೊಡಬಹುದು, ಆದರೆ ಕಂಡೀಷನ್ಸ್ ಹಾಕಿ ಕೊಡಿ ಅಂತ ಹೇಳಿದ್ದಾರೆ. 35,000ಕ್ಕಿಂತಲೂ ಹೆಚ್ಚು ಜನ ಒಬ್ಬನು ಕೂಡ ಅಲ್ಲಿ ಟಿಕೆಟ್ ಅಂದ್ರೆ ಕೊಡಬಾರ್ದು. 35,000ಕ್ಕಿಂತಲೂ ಹೆಚ್ಚು ಜನ ಅಲ್ಲಿ ಯಾರು ಕೂಡ ಸೇರೋದಕ್ಕೆ ಅವಕಾಶ ಕೊಡಬಾರ್ದು. ಮತ್ತೆ ರಸ್ತೆ ಬದಿಯಲ್ಲಿ ಟಿಕೆಟ್ ಎಲ್ಲ ಕೊಡ್ತಾರಲ್ಲ, ಅದೆಲ್ಲ ಕೂಡ ರೆಸ್ಟ್ರಿಕ್ಷನ್ಸ್ ಮಾಡಿ ಬೇರೆ ಬೇರೆ ಕಡೆ ಕೊಡೋದಕ್ಕೆ ಆನ್ಲೈನ್ ಎಲ್ಲ ಬಂದಿದೆಯಲ್ಲ, ಅದನ್ನೆಲ್ಲ ಕೂಡ ಹೇಳಿದ್ದಾರೆ. ಮತ್ತೆ ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿ ಕುನ್ಹಾ ಅವರ ವರದಿ ಆಧಾರದ ಮೇಲೆ ಗೃಹ ಮಂತ್ರಿಗಳು ಕ್ರಮ ತಗೊಳ್ತಾರೆ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು, ಸರ್ಕಾರದ ಈ ನಿರ್ಧಾರ ಆರ್ಸಿಬಿ ಅಭಿಮಾನಿಗಳನ್ನ ಸಂತಸದ ಅಲೆಯಲ್ಲಿ ಮಿಂದೇಳುವಂತೆ ಮಾಡಿದೆ. ಐಪಿಎಲ್ 2026 ಮ್ಯಾಚ್ಗಳನ್ನು ಆಡಿಸುವುದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಜ್ಯ ಸಚಿವ ಸಂಪುಟ ತನ್ನ ಒಪ್ಪಿಗೆಯನ್ನು ನೀಡಿದೆ. ಆದರೆ ಷರತ್ತುಗಳನ್ನು ವಿಧಿಸುವ ವಿಶೇಷ ಆದೇಶವನ್ನು ಹೊರಡಿಸಲು ಗೃಹ ಇಲಾಖೆಗೆ ವಹಿಸಲಾಗಿದೆ. ಗೃಹ ಇಲಾಖೆ ಷರತ್ತುಗಳು ಹಾಗೂ ಅವರು ಮಾಡಿಕೊಳ್ಳಬೇಕಾದ ಸಿದ್ಧತೆಗಳು ಎಲ್ಲವುಗಳ ವಿವರವನ್ನು ಆದೇಶದ ಮುಖಾಂತರ ಹೊರಡಿಸುತ್ತಾರೆ. ಚಿನ್ನಸ್ವಾಮಿ ಮೈದಾನದಲ್ಲಿ ಐಪಿಎಲ್ ಪಂದ್ಯಗಳನ್ನು ನಡೆಸಲು ಅನುಮತಿ ನೀಡಿರುವುದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು ಗೃಹ ಇಲಾಖೆ ಜೊತೆ ಗೃಹ ಮಂತ್ರಿ ಪರಮೇಶ್ವರ್ ಸಭೆಯನ್ನು ನಡೆಸಿದರು. ಅದರಂತೆ ಈ ಬಗ್ಗೆ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆದಿದ್ದು, ಎಕ್ಸ್ಪರ್ಟ್ ಕಮಿಟಿ ವರದಿ ಮೇಲೆ ಕ್ಯಾಬಿನೆಟ್ನಲ್ಲಿ ಪಂದ್ಯಗಳನ್ನು ಆಡಿಸಲು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಐಪಿಎಲ್ ಮ್ಯಾಚ್ಗಳಲ್ಲಿ ನಡೆಸೋದಕ್ಕೆ ಒಪ್ಪಿಕೊಂಡು ಕಂಡೀಷನಲ್ ಆಗಿ ನಾವು ಅವರಿಗೆ ಅನುಮತಿಯನ್ನ ಕೊಡಬೇಕು ಅಂತೇಳಿ ಸಂಪುಟ ತೀರ್ಮಾನ ಮಾಡಿದೆ. ಗೃಹ ಇಲಾಖೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾವು ಗೃಹ ಇಲಾಖೆಯಲ್ಲಿ ಏನೆಲ್ಲ ತೀರ್ಮಾನ ಆಗಿದೆ ಮತ್ತು ಏನೆಲ್ಲ ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದಾರೆ ಅದನ್ನ ಒಂದು ಟೈಮ್ ಲೈನ್ ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ಅವರಿಗೆ ಈಗಾಗಲೇ ತಿಳಿಸಿದ್ದೇವೆ. ಅದರ ಆಧಾರದ ಮೇಲೆ ಅನುಮತಿಯನ್ನ ಕೊಡ್ತೇವೆ. ಸರ್ಕಾರದ ಈ ನಿರ್ಧಾರಕ್ಕೆ ಪೂರಕವಾಗಿ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಅವರ ವರದಿಯ ಶಿಫಾರಸುಗಳನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಕೆಎಸ್ಸಿಎ ಕೆಲಸವನ್ನು ಆರಂಭಿಸಿದೆ. ಆ ಪ್ರಕಾರ ಈಗಾಗಲೇ ಕ್ರೀಡಾಂಗಣದಲ್ಲಿ ಕುನ್ಹಾ ವರದಿ ಶಿಫಾರಸು ಮಾಡಿರುವಂತೆ ಕೆಲವೊಂದಿಷ್ಟು ಸೌಕರ್ಯವನ್ನು ಒದಗಿಸಲು ಕೆಲಸವನ್ನು ಮಾಡಲಾಗುತ್ತಿದೆ. ಕಾಲ್ತುಳಿತ ದುರಂತದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡೋದನ್ನೇ ನಿಲ್ಲಿಸಿದ್ದ ಸರ್ಕಾರ ಈಗ ಮತ್ತೆ ಕ್ರಿಕೆಟ್ಗೆ ಅನುಮತಿ ನೀಡಿದೆ. ಈ ಸುದ್ದಿ ಆರ್ಸಿಬಿ ಅಭಿಮಾನಿಗಳಿಗೆ ಖುಷಿಯನ್ನ ತಂದಿದ್ದು, ಆರ್ಸಿಬಿ ಮತ್ತೆ ಬೆಂಗಳೂರಲ್ಲಿ ಐಪಿಎಲ್ನಲ್ಲಿ ತನ್ನ ಕದರನ್ನು ತೋರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.